ಪ್ಲಸ್ ಡಾಕ್ಟರ್ ನಾನು ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆಯಲ್ಲ, ಸೊ ಇದು ಮೇನ್ ರೀಸನ್ ಏನು ಅಂತ ನೋಡಿಮ್ಮ. ಈಗ ಮಗು ಹುಟ್ಟೋಕ್ಕಿಂತ ಮುಂಚೆ ಈಗ ದೇಹದಲ್ಲಿ ಅಮ್ಮನ ಒಳಗಡೆ ಈಗ ಫೀಟಸ್ ಅಂತ ಹೇಳ್ತಾರೆ. ಸೊ ಫೀಟಸಲ್ಲಿ ಡೆವಲಪ್ಮೆಂಟು ಮತ್ತು ಸರಿಯಾಗಿ ಮಗುವಿಗೆ ಸರಿಯಾಗಿ ಪೋಷಕಾಂಶ ಸಿಗದಿದ್ರೆ, ಈಗ ನೋಡಿ ಎಷ್ಟೋ ಜನ ಲ್ಯಾಕ್ ಆಫ್ ಮೆಡಿಕಲ್ ನಾಲೆಜ್ ಅವ್ರು ಇರ್ತಾರೆ. ಇವಾಗಂತೂ ಎಲ್ರಿಗೂ ಅಡ್ವಾನ್ಸ್ಡ್ ಇದೆ, ಗೊತ್ತಾಗುತ್ತೆ ಎಲ್ರಿಗೂ. ಆದರೆ ಏನು ಮಾಡ್ತಾರೆ, ಇನಿಷಿಯಲಿ ಅದನ್ನು ಟೆಸ್ಟ್ ಮಾಡ್ತಾರೆ, ಜಸ್ಟ್ ಫಾರ್ ಎ ಪ್ರಿಕಾಷನ್ ಮಾಡ್ಕೊಳ್ಬೇಕು, ಮ್ಯಾಂಡೇಟರಿ, ಇಯರ್ಲಿ ಒಂದ್ಸಲ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಗ್ರೋತ್ ಆಗ್ತಾ ಇರುವಾಗ, ಫೀಟಸಿನ ಗ್ರೋತ್ ಆಗ್ತಾ ಇರೋ ಮಗು ಗ್ರೋತ್ ಆಗ್ತಾ ಇರುವಾಗ ಸಪೋಸ್ ಅಮ್ಮನ ದೇಹದಲ್ಲಿ ವೀಕ್ನೆಸ್ ಇದೆ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ತುಂಬ ವಾಮಿಟಿಂಗ್ಸ್ ಆಗ್ತಾ ಇದೆ, ಪ್ರೀ ಅಕ್ಲಾಂಪ್ಸಿಕ್ ಕಂಡೀಷನ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ಕಂಡೀಷನ್ ಜಾಸ್ತಿ ಇದೆ, ದೇಹದಲ್ಲಿ BP ಜಾಸ್ತಿ ಆಗ್ತಾ ಇದೆ. ಸೊ ಆವಾಗೇನಾಗುತ್ತೆ, ಮಗುವಿಗೆ ಸಫಿಷಿಯೆಂಟು ಪೋಷಕಾಂಶ ಸಿಗೋದಿಲ್ಲ. ಆವಾಗೇನಾಗುತ್ತೆ, ಈ ಒಂದು ಥೈರಾಯ್ಡ್ ಸಮಸ್ಯೆಯೂ ಆಗ್ಬೋದು. ಯಾಕಂತ ಹೇಳಿದರೆ ಕಂಜನೈಟ್ ಅಂತ ನಾವು ಹೇಳಿದೆ, ಕಂಜನೈಟಲ್ ಫ್ಯಾಕ್ಟರ್ ಅಂತ ಒಂದು ಹೇಳಿದೆ. ಕಂಜನೈಟಲ್ ಅಂತ ಹೇಳಿದರೆ ಹುಟ್ಟುವಾಗಲೇ ಸ್ಟಾರ್ಟ್ ಆಗಿದೆ ಅವನಿಗೆ. ಈಗ ಒಬ್ಬೊಬ್ಬರಿಗೆ ಹುಟ್ಟುವಾಗಲೇ ಡಯಾಬಿಟಿಸ್ ಇರುತ್ತೆ, ಆದರೆ ಅಸಿಂಪ್ಟಮ್ಯಾಟಿಕ್ ಇರುತ್ತೆ, ಸಿಂಪ್ಟಮ್ಸ್ ಇರೋದಿಲ್ಲ. ಆದರೆ ಇದರಲ್ಲಿ ಥೈರಾಯ್ಡಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮಗು ಒಳಗಿರುವಾಗಲೇ ಅವರಿಗೆ ಥೈರಾಯ್ಡ್ ಬಂದರೆ ಸೊ ಮಗುವಿನ ಗ್ರೋತ್ ಆಗೋದಿಲ್ಲ, ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತಾರೆ, ಅಬ್ನಾರ್ಮಲಿಟಿ ಗ್ರೋತು ಇಲ್ದಿರೋ ಸ್ವಲ್ಪ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಆಗುತ್ತೆ. ಅದರಲ್ಲಿ ಅದಕ್ಕೆ ಹೇಳ್ತಾರೆ ಒಂದು ಹಾರ್ಮೋನ್ ಇದೆ, ಒಂದು ಡಿಸೀಸ್ ಇದೆ, ಸಿಂಡ್ರೋಮ್ ಇದೆ, ಅದಕ್ಕೆ ಹೇಳ್ತಾರೆ ಟರ್ನರ್ ಸಿಂಡ್ರೋಮ್ ಅಂತಾರೆ. ಅದರಲ್ಲಿ X ಕ್ರೋಮೋಸೋಮು ಡೆಫಿಷಿಯೆಂಟ್ ಇರುತ್ತೆ, ಗೊತ್ತಾಯ್ತಾ. ಸೊ ಇದೆಲ್ಲ ತುಂಬ ಥರದ ಫೇಸಸ್ ಮಾಡಬೇಕಾಗುತ್ತೆ. ಸಪೋಸ್ ಅಮ್ಮನಿಗೆ ಥೈರಾಯ್ಡ್ ಇದೆ, ಯಾಕಂತ ಹೇಳಿದರೆ ಇವಾಗ ನೀವು ಥೈರಾಯ್ಡು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಚೆಕ್ ಮಾಡಿದರೆ ಒಂದು 5 ಜನರಿಗೆ ಥೈರಾಯ್ಡ್ ಇದೆ, ಅಷ್ಟು ರೇಷಿಯೋಸ್ ಆಗಿದೆ ಈಗ. ಯಾಕಂತ ಹೇಳಿದರೆ ನೋಡಿ, ಒಂದು ಕ್ಯೂರಿಯಾಸಿಟಿ, ಆ ಕ್ಯೂರಿಯಾಸಿಟಿಯಲ್ಲಿ ಮನುಷ್ಯ ಸೆನ್ಸಿಟಿವ್ ಆಗಿಬಿಡ್ತಾನೆ. ಆ ಸೆನ್ಸಿಟಿವ್ ಆದರೆ ಒಂದು ಡಿಸೀಸಿಗೆ ಒಂದು ತುತ್ತಾಗ್ತಾನೆ. ಸೊ ಯಾಕಂದರೆ ಥೈರಾಯ್ಡ್ ಅಂದರೆ ಡಿಸೀಸ್ ಅಲ್ಲ, ಇಟ್ಸ್ ಜಸ್ಟ್ ಇಂಬ್ಯಾಲೆನ್ಸ್ ಇನ್ ಯುವರ್ ಬಾಡಿ. ಯಾಕಂದರೆ ಒಬ್ಬೊಬ್ಬರು ದಪ್ಪ ಆಗ್ತಾರೆ, ಪ್ರೆಗ್ನೆನ್ಸಿ ಡೆಲಿವರಿ ಆದ ನಂತರ ದಪ್ಪ ಆಗ್ತಾ ಹೋಗ್ತಾರೆ. ಯಾಕಂದರೆ ಅವ್ರಿಗೆ ಥೈರಾಯ್ಡ್ ಇದೆ ಅಂತ ಹೇಳೋದಲ್ಲ, ಥೈರಾಯ್ಡ್ ಇರ್ಬೋದು, ಟೆಸ್ಟ್ ಮಾಡ್ಕೋಬೇಕು. ಆದರೆ ಥೈರಾಯ್ಡ್ ಇದೆ ಅಂತ ನಾವು ಟೆಸ್ಟ್ ಮಾಡಿದ ನಂತರ ನಮ್ಮಷ್ಟಕ್ಕೆ ನಾವು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು ಸರಿಯಲ್ಲ. ಎಷ್ಟು ಮಾಡ್ಕೊಳ್ತಾರೆ. ಈಗ ಎಲ್ರಿಗೂ ಹೇಳಬೇಕಾದ್ರೆ ಥೈರಾಯ್ಡ್ ಅಂತ ನೀವು ಗೂಗಲ್ ಹಾಕಿ ಎಲ್ಲ ಮೆಡಿಸಿನ್ಸ್ ಎಲ್ಲ ಬರುತ್ತೆ, 25 mcg, 50 mcg, 100 mcg, ಅವರು ಅಷ್ಟಕ್ಕೆ ಅವರು ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ. ಆ ಥರ ಮಾಡ್ಕೋಬಾರ್ದು. ಯಾಕಂದರೆ ಒಂದು ಗೈಡೆನ್ಸ್ ಬೇಕು. ಯಾವುದೇ ಒಂದು ಪ್ರಾಬ್ಲಮ್ ಬರಲಿ ಅದ್ರ ಪ್ರಕಾರ ನಾವು ಗೈಡೆನ್ಸ್ ಪ್ರಕಾರ ಹೋದರೆ ಸೊ ಅದೊಂದು ಹಂತಕ್ಕೆ ಬರ್ಬೋದು. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ, ಸರ್ ಥೈರಾಯ್ಡ್ ಬಂದರೆ ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕು, ಆ ಥರ ವಿಚಾರ ಏನಿಲ್ಲಮ್ಮ. ಯಾಕಂದ್ರೆ ನೋಡಿ, ಒಂದು ಡಿಸೀಸು ಕ್ಯೂರ್ ಆಗುವಂಥ ಡಿಸೀಸ್ ಹೌದು. ನೋಡಿ, ಥೈರಾಯ್ಡ್ ಅಂದರೆ ಕ್ಯೂರ್ ಅಂತಲ್ಲ, ಆ್ಯಕ್ಚುಲಿ ಇದನ್ನು ಮೇಂಟೈನ್ ಮಾಡಬೇಕು, ಬ್ಯಾಲೆನ್ಸ್ ಮಾಡೋದಷ್ಟೇ. ಯಾಕಂದರೆ ಈಗ ಡಯಾಬಿಟೀಸು ಡಿಸೀಸ್ ಅಲ್ಲ, ಡಯಾಬಿಟೀಸು ಒಂದು ದೇಹದಲ್ಲಿ ಆಗಿರೋ ಒಂದು ವೈಪರೀತ್ಯ, ಅದರ ಡಿಸೀಸ್ ಅಂತ ಹೇಳೋಕ್ಕಾಗೋದಿಲ್ಲ. ಸ್ವಲ್ಪ ಬ್ಲಡ್ಡಲ್ಲಿ ಸ್ವಲ್ಪ ಶುಗರ್ ಅಂಶ ಜಾಸ್ತಿ ಇದೆ, ಅವ್ರೇನಾದರೂ ಥೈರಾಯ್ಡಲ್ಲಿ TSH ವ್ಯಾಲ್ಯೂ ಜಾಸ್ತಿ ಇದೆ, T3 T4 ವ್ಯಾಲ್ಯೂ ಜಾಸ್ತಿ ಇದೆ. ಯಾಕೋಸ್ಕರ ಬಂತು? ನಾವು ಹೋಮಿಯೋಪತಿಯಲ್ಲಿ ಅದೇ ನಾವು ಫಸ್ಟ್ ನೋಡ್ತೇವೆ. ಯಾಕೋಸ್ಕರ ಬಂತು, ಯಾವಾಗ ಸ್ಟಾರ್ಟ್ ಆಯಿತು, ಇದಕ್ಕೇನು ಕಾಸ್ ಫಸ್ಟ್ ಏನು? ಈಗ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಬಂತು, ಯಾಕೆ ಬಂತು? ಪ್ರೆಗ್ನೆನ್ಸಿ ಇರುವಾಗ ಏನಾದರೂ ಸ್ಟ್ರೆಸ್ ಆಯಿತು, ಅವ್ರೇನಾದರೂ ಒಂದು ಇಮೋಷ್ನಲ್ ಥಿಂಗ್ ಇದೆಯೋ, ಏನಾದರೂ ಒಂದಿರುತ್ತೆ. ಯಾಕಂದರೆ ನೋಡಿ, ಸೆಕ್ರೇಟ್ ಆಗೋದು ಬ್ರೈನಿಂದ, ಯಾವುದು TSH ಹಾರ್ಮೋನ್, ಆಯಿತಾ. ಸೊ ಅಲ್ಲಿ ಬ್ರೈನಲ್ಲೇ ಸ್ವಲ್ಪ ಗಡಬಡಿದ್ರೆ ಏನು ಮಾಡ್ತೀರಿ? ಅದನ್ನು ಕರೆಕ್ಟ್ ಮಾಡಬೇಕು. ಆ ಕಾಸನ್ನು ಇರಾಡಿಕೇಟ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಓವರ್ಕಮ್. ಯಾಕಾಗೋದಿಲ್ಲ? ಬ್ಯಾಲೆನ್ಸ್ ಮಾಡಲಿಕ್ಕೆ 100% ಆಗುತ್ತೆ ಹೇಳಬೇಕಾದ್ರೆ. ಯಾಕಂದರೆ ನೋಡಿ, ಮತ್ತೊಂದು ಏನಂತ ಹೇಳಿದರೆ, ಎಲ್ಲ ಏಜಿಗೆ ಒಂದೇ ರೇಷಿಯೋ ಇರೋದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.